ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಿ ಅಂತ ಅನ್ಕೋತಾ ಇದ್ದೀನಿ. ಸೊ ಇವತ್ತು ಹೈದ್ರಾಬಾದಲ್ಲಿ ಆಕ್ಸಿಜನ್ ಪಾರ್ಕ್ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಆಕ್ಸಿಜನ್ ಪಾರ್ಕ್ ಫುಲ್ ಗ್ರೀನ್ ನೇಚರ್ ಸಖತ್ತಾಗಿದೆ. ಸೊ ನಾನಾದರೆ ಇಲ್ಲಿಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಚೆನ್ನಾಗಿದೆ, ಸೂಪರಾಗಿದೆ. ಗ್ರೀನ್ ಎಲ್ಲ ನೇಚರ್ ಆಯಿತು, ಚೆನ್ನಾಗಿದೆ. ಸೊ ಮನೇಲಿ ಕೂತ್ಕೊಂಡ್ಬಿಟ್ಟು ತುಂಬ ಬೋರ್ ಆಗ್ತಾ ಇತ್ತು. ಹಾಗಾಗಿ ನಮ್ಮ ಮನೇಲಿ ಕೂತ್ಕೊಂಡು ಬೋರ್ ಆಗ್ತಾಯಿದೆ ಅಂತ ಕೇಳಿದ್ರೆ, ಸರಿ ಹೋಗೋಣ ಬಾ, ಇಲ್ಲೊಂದು ಪಾರ್ಕ್ ಇದೆ ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರು. ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ಸೆಲೆಬ್ರೇಷನ್ ಮಾಡಿದ್ವಿ. ತುಂಬ ಎಂಜಾಯ್ ಮಾಡ್ಕೊಂಡ್ವಿ. ಹಾಗೆ ಅಲ್ಲಿ ಲಂಚ್ಗೆ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಪುಳಿಯೋರ ಮಾಡ್ಕೊಂಡು ಹೋಗಿದ್ವಿ, ಅಂದರೆ ಚಿತ್ರಾನ್ನ ತೊಗೊಂಡು ಹೋಗ್ಬಿಟ್ಟು ಚಿತ್ರಾನ್ನ ತಿಂದ್ವಿ. ಅಲ್ಲಿ ಕೂತ್ಕೊಂಡು ಸ್ವಲ್ಪ ಚಿತ್ರಾನ್ನ ತಿಂದ್ವಿ, ಸ್ವಲ್ಪ ಸುತ್ತಾಡಿದ್ವಿ. ಹಾಗೆ ಜ್ಯೂಸಲ್ಲೆಲ್ಲ ತೊಗೊಂಡು ಹೋಗಿದ್ವಿ, ತಿಂದ್ವಿ. ಇಲ್ಲಿ ವಾಟ್ರ್ ಇದೆ, ಸಖತ್ತಾಗಿದೆ ಈ ಪ್ಲೇಸ್. ಆದರೆ ಕಮಲದ ಹೂವು ಯಾರಿಗೆ ಗೊತ್ತಿಲ್ಲ ಹೇಳಿ, ಕಮಲದ ಹೂವು ಅಂತ ಇದಿರುತ್ತಲ್ಲ, ಆ ಹೂವು ಐತೆ, ಸಖತ್ತಾಗಿರುತ್ತೆ. ಅಲ್ಲಿ ಸೂಪರಾಗಿ ಕಾಣಿಸ್ತಾ ಇದೆ. ಅಲ್ಲಿ ಫೋಟೋ ತೆಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಸೊ ಇಲ್ಲೆಲ್ಲ ಸ್ವಲ್ಪ ಹೊತ್ತು ನೋಡಿಬಿಟ್ಟು ಫೋಟೋ ಸೆಲ್ಫೀಸ್ ತೊಗೊಂಡ್ಬಿಟ್ಟು ನೋಡಿ ಈ ಕಡೆ ಬಂದ್ವಿ. ಸ್ವಲ್ಪ ಮುಂದೆ ಬಂದರೆ ಇನ್ನೂ ಚೆನ್ನಾಗಿದೆ ನೋಡೋಕ್ಕೆಲ್ಲ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಸ್ವಲ್ಪ ಸುತ್ತಾಡಿದ್ವಿ, ಸ್ವಲ್ಪ ಓಡಾಡಿದ್ವಿ. ತುಂಬ ತಣ್ಣಗಿದೆ ಈ ಬೇಸಿಗೆಗಾಲದಲ್ಲಿ. ಸೆಕೆ ಸಾಯ್ತಾ ಇರಬೇಕಾದ್ರೆ ಈ ಥರ ಪ್ಲೇಸಿಗೆ ಹೋದರೆ ಸಖತ್ತಾಗಿರುತ್ತೆ, ಪ್ರಶಾಂತವಾಗಿರುತ್ತೆ. ಪಾರ್ಕಿಗೆ ಹೋಗೋ ಉದ್ದೇಶ ಏನಂದರೆ ಮೈಂಡ್ ಫ್ರೀ ಆಗುತ್ತೆ, ಹಾಗೆ ಮನಸ್ಸಲ್ಲಿ ಏನಾದರೂ ನೋವಿದ್ದರೆ ಹಗುರ ಆಗುತ್ತೆ ಅಂದ್ಬಿಟ್ಟು ಹೋಗೋದು. ಚೆನ್ನಾಗಿತ್ತು. ನನ್ನ ಮಗ ಆದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದ. ಅವನು ಜಾರಬಂಡಿ ಜಾರ್ತಾ ಇದ್ದಾನೆ ನೋಡಲು. ಎಷ್ಟು ಚಿಕ್ಕವನಿದ್ದಾನೆ ಆದರೂ ಜಾರ್ತೀನಿ ಅಂತ ಒಂದೇ ಹಠ ಅವನು. ಸರಿ ಅಂದ್ಬಿಟ್ಟು ಜಾರು ಅಂತ ಬಿಟ್ವಿ. ಜಾರ್ತಾ ಇದ್ದಾಳೆ. ಅವನು ನಮ್ಮ ಮನೆಯವರು ಎಲ್ಲ ತುಂಬ ಎಂಜಾಯ್ ಮಾಡಿದ್ರು. ಸೊ ನಾನು ಕೂಡ ಫುಲ್ ಎಂಜಾಯ್ ಮಾಡಿದೆ. ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಇದ್ದಾಗ ಈ ಥರ ಪಾರ್ಕಿಗೆ ಹೋದರೆ ಮೈಂಡು ಫ್ರೀ ಆಗುತ್ತೆ, ನಮ್ಮ ಬಂಧನೂ ಗಟ್ಟಿಯಾಗುತ್ತೆ. ಯಾವುದೇ ಸಮಸ್ಯೆ ಇದ್ರೂ ಅದಕ್ಕೊಂದು ಪರಿಹಾರ ಅಂತ ಇದ್ದೇ ಇರುತ್ತೆ. ಸೊ ಪರಿಹಾರ ನಮಗೆ ಸಿಗಲೇ ಇಲ್ಲ ಅಂತಂದರೆ ಈ ಥರ ಹಸ್ಬೆಂಡ್ ವೈಫ್ ಸ್ವಲ್ಪ ಸುತ್ತಾಡೋಕ್ಕೆ ಹೊರಗಡೆ ಹೋಗಿ ನಿಮ್ಮ ಮೈಂಡು ಫ್ರೀ ಆಗುತ್ತೆ, ನಿಮ್ಮ ಬಂಧನೂ ಗಟ್ಟಿ ಆಗುತ್ತೆ, ನಿಮ್ಮ ಮೇಲಿರೋ ಪ್ರೀತಿನೂ ಜಾಸ್ತಿ ಆಗುತ್ತೆ, ಇಬ್ಬರು ಪ್ರೀತಿನೂ ಗಟ್ಟಿ ಆಗುತ್ತೆ. ಸೊ ನಾನಂತೂ ಈ ಥರ ಏನಾದರೂ ಮನೇಲಿ ಜಗಳ ಆದರೆ ಈ ಥರ ಪಾರ್ಕು ಇಲ್ಲಾಂದರೆ ಟೆಂಪಲು ಆ ಕಡೆ ಎಲ್ಲ ಹೋಗಿಬಿಟ್ಟು 1 ಅವರ್ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಇಬ್ಬರು ಸ್ವಲ್ಪ ಎಂಜಾಯ್ ಮಾಡಿ ಮಾತಾಡ್ಕೊಂಡು ಬರ್ತೀವಿ. ನಮ್ಮ ಜಗಳ ಆಡಿರೋದನ್ನು ಮರ್ತು ಹೋಗಬೇಕು, ಆ ಥರ ಫ್ರೀಯಾಗಿ ಬರ್ತೀವಿ. ಸೊ ನೀವು ಇದೇ ಥರ ಇರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಲೈಫಲ್ಲಿ ಜಗಳ ಕಾಮನ್, ಅದು ಪ್ರತಿಯೊಬ್ಬರ ಮನೆಯಲ್ಲೂ ಜಗಳ ಆಗ್ತಾನೆ ಇರುತ್ತೆ. ಸೊ ಈ ಥರ ಪಾರ್ಕು ಟೆಂಪಲ್ ಅದೆಲ್ಲ ಹೋಗ್ತಾ ಇದ್ದರೆ ಅದೆಲ್ಲನೂ ಫ್ರೀ ಆಗುತ್ತೆ, ಮರೆತು ಹೋಗ್ಬಿಡ್ತೀವಿ. ಸೊ ಸ್ವಲ್ಪ ಹೊತ್ತು ಉಯ್ಯಾಲ ಅದೆಲ್ಲ ಆಡಿಬಿಟ್ಟು ನಮ್ಮ ಮನೆಯವ್ರಿಗೂ ಜಾರಬಂಡಿ ಜಾರಬೇಕು ಅಂತ ಆಸೆ ಆಗಿತ್ತಂತೆ. ಚಿಕ್ಕ ವಯಸ್ಸೆಲ್ಲ ನೆನಪಿಗೆ ಬಂತಂತೆ. ಸೊ ಅವರು ಜಾರಿದ್ರು. ಸೊ ಜಾರಿಬಿಟ್ಟು ಇಲ್ಲೆಲ್ಲ ಸ್ವಲ್ಪ ಫೋಟೋ ತೆಕ್ಕೊಂಡ್ಬಿಟ್ಟು ಸ್ವಲ್ಪ ಶೂಟ್ ಮಾಡ್ಕೊಂಡ್ಬಿಟ್ಟು ಬಂದುಬಿಟ್ವಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಆ್ಯಕ್ಟಿವೇಟ್ ಮಾಡೋದನ್ನ ಮರ್ಚಿ ಹೋಗಬೇಡಿ. ಈ ಥರ ಹೈದ್ರಾಬಾದಲ್ಲಿರೋ ಚೆನ್ನಾಗಿರೋ ಪ್ಲೇಸ್ನ ವಿಸಿಟ್ ಮಾಡ್ತಾ ಇರ್ತೀನಿ, ನಿಮಗೆ ಪ್ರತಿಯೊಂದು ವಿಡಿಯೋನೂ ತೋರಿಸ್ತಾ ಇರ್ತೀನಿ. ನೀವು ನನಗೆ ಹೀಗೆ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.